7 ದಿನಗಳಾಯಿತು. ಮುರುಘಾ ಶ್ರೀಗಳ ವಿರುದ್ಧ ಬಹುದೊಡ್ಡ ಆರೋಪ ಸ್ಫೋಟಗೊಂಡು 7 ದಿನ ಆಗಿದೆ. ಪೊಲೀಸರು ತನಿಖೆ ನಡೆಸುತ್ತಲೇ ಇದ್ರು. ಕೊನೆಗೂ ನಿನ್ನೆ ರಾತ್ರಿ ಪೊಲೀಸರು ಮುರುಘಾ ಶ್ರೀಗಳನ್ನ ಬಂಧಿಸಿದ್ದಾರೆ. ಇದಾದ ಬಳಿಕ ರಾತ್ರೋರಾತ್ರಿ ದೊಡ್ಡ ಬೆಳವಣಿಗೆ ನಡೆದಿದೆ. ಐತಿಹಾಸಿಕ ಮುರುಘಾ ಮಠದಲ್ಲಿ ರಾಜರತ್ತಿತ ಶ್ರೀಗಳಿಗೆ ಈಗ ಜೈಲೂಟವೇ ಫಿಕ್ಸ್ ಆಗಿದೆ. ಪ್ರತಿದಿನ ಅಪಾರ ಭಕ್ತರನ್ನ ಕಾಡ್ತಿದ್ದವರು ಕಂಬಿ ಲೆಕ್ಕ ಹಾಕ್ತಿದ್ದಾರೆ. ಶಾಂತಿ ಮಂತ್ರ ವಚನ ಅಂತ ಇದ್ದವರು ಮೌನವಾಗಿ ಜೈಲುವಾಸ ಅನುಭವಿಸುತ್ತಿದ್ದಾರೆ. ಇಷ್ಟು ದಿನದ ಲೆಕ್ಕಾಚಾರ, 7 ದಿನದ ತಪಸ್ಸು ಎಲ್ಲವೂ ವ್ಯರ್ಥ ಆಗೋಗಿದೆ. ಮುರುಘಾ ಮಠದ ಶ್ರೀಗಳಿಗೆ ಜೈಲೇ ಗತಿ. 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಿದ ಜಡ್ಜ್. ಪೋಕ್ಸೋ ಕೇಸ್ನಲ್ಲಿ ಬಂಧಿತರಾಗಿದ್ದ ಮುರುಘಾ ಮಠದ ಶ್ರೀಗಳಿಗೆ ಜೈಲು ವಾಸವೇ ಫಿಕ್ಸ್ ಆಗಿದೆ. ಇಷ್ಟು ದಿನ ಮಠದಲ್ಲಿ ನೆಮ್ಮದಿಯಾಗಿ ಇದ್ದವರು ಈಗ ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದಲ್ಲಿ ಕೊರಗುವಂತಹ ಪರಿಸ್ಥಿತಿ ಬಂದೊದಗಿದೆ. ಯಾಕಂದ್ರೆ ಬಂಧನದ ಬಳಿಕ ಚಿತ್ರದುರ್ಗದ 1ನೇ ಹೆಚ್ಚುವರಿ ಸೆಷನ್ ಕೋರ್ಟ್ನ ನ್ಯಾಯಾಧೀಶ ಮುಂದೆ ಶ್ರೀಗಳನ್ನ ಪೊಲೀಸರು ಹಾಜರುಪಡಿಸಿದ್ರು. ಈ ವೇಳೆ ನ್ಯಾಯಮೂರ್ತಿ ಕೋಮಲ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ನೀಡಿ ಆದೇಶವನ್ನ ನೀಡಿದ್ರು. ಈ ಮೂಲಕ ಶ್ರೀಗಳಿಗೆ ಜೈಲೂಟವೇ ಫಿಕ್ಸ್ ಆಗಿದೆ. ನ್ಯಾಯಾಧೀಶೆ ಕೋಮಲ ಅವರು ಆದೇಶ ಕೊಡ್ತಿದ್ದಂತೆ ನೇರವಾಗಿ ಪೊಲೀಸರು ಶ್ರೀಗಳನ್ನ ಚಿತ್ರದುರ್ಗದ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿದ್ರು. ಅಲ್ಲದೆ ಹೆಚ್ಚಿನ ವಿಚಾರಣೆಗೆ ಶ್ರೀಗಳನ್ನ ಪೊಲೀಸರು ಕಸ್ಟಡಿಗೆ ಕೇಳಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮುರುಘಾ ಮಠದ ಅಪ್ರಾಪ್ತ ಬಾಲಕಿಯರ ಅತ್ಯಾಚಾರ ಮತ್ತು ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಮಠದ ಸ್ವಾಮೀಜಿಯವರನ್ನು ಈ ದಿನ ದಸ್ತಗಿರಿ ಮಾಡಿ ವೈದ್ಯಕೀಯ ಪರೀಕ್ಷೆಯ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ವಿ. ಅವರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ. ಈಗ ಅವ್ರನ್ನ ಜೈಲಿಗೆ ಬಿಟ್ಟಿದ್ದೀವಿ. ಮತ್ತೆ ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿ ತಗೊಳ್ತಕ್ಕಂಥದ್ದಿದೆ. ಕೋರ್ಟಲ್ಲಿ ಆ ಬಗ್ಗೆ ಮನವಿ ಸಲ್ಲಿಸ್ತೀವಿ. ಇಷ್ಟಕ್ಕೂ ಮುರುಘಾ ಶ್ರೀಗಳ ಬಂಧನದ ಬಳಿಕ ಏನೆಲ್ಲ ಆಯ್ತು, ಜೈಲಿಗೆ ಶಿಫ್ಟ್ ಮಾಡೋಕ್ಕೂ ಮೊದಲು ಏನೆಲ್ಲ ಆಯ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇನೋವಾ ಕಾರಿನಲ್ಲಿ ಜಿಲ್ಲಾಸ್ಪತ್ರೆಗೆ ಶ್ರೀಗಳ ಶಿಫ್ಟ್. ಕಾರಿನ ಗ್ಲಾಸ್ಗೆ ಪರದೆ ಹಾಕಿ ಕರೆದೊಯ್ದ ಖಾಕಿ. ಬಂಧನದ ಬಳಿಕ ಪೊಲೀಸರು ಚಳ್ಳಕೆರೆ ಡಿವೈಎಸ್ಪಿ ಕಚೇರಿಗೆ ಮುರುಘಾ ಶ್ರೀಗಳನ್ನ ಕರೆದುಕೊಂಡು ಹೋಗಿದ್ರು. ಬಳಿಕ ಅಲ್ಲಿಂದ ನೇರವಾಗಿ ಇನೋವಾ ಕಾರಿನಲ್ಲಿ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿತ್ತು. ವಿಶೇಷ ಅಂದ್ರೆ ಪೊಲೀಸರು ಮುರುಘಾ ಶ್ರೀಗಳನ್ನ ಮಾಧ್ಯಮದ ಕಣ್ತಪ್ಪಿಸಿ ಗೌಪ್ಯವಾಗಿ ಕರೆದುಕೊಂಡು ಹೋಗಲು ಮುಂದಾಗಿದ್ರು. ಎಷ್ಟೇ ಅಲ್ಲ, ಇನೋವಾ ಕಾರಿನ ಕಿಟಕಿ ಗ್ಲಾಸ್ಗೆ ಪರದೆ ಹಾಕಿ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್. ಶ್ರೀಗಳ ಬಂಧನದ ಬಳಿಕ ಮುರುಘಾ ಶ್ರೀಗಳ ಆರೋಗ್ಯ ತಪಾಸಣೆಗೆ ಪೊಲೀಸರು ಮುಂದಾಗಿದ್ರು. ಹೀಗಾಗಿ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಸಿದ್ಧತೆ ನಡೀತಿದ್ದಂತೆ ಶ್ರೀಗಳನ್ನ ಕಾರಿನಲ್ಲಿ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಯಿತು. ಈ ವೇಳೆ ಶ್ರೀಗಳು ಕಾವಿ ಮೇಲೆ ಬಿಳಿ ಬಣ್ಣದ ಶಾಲು ಹೊತ್ಕೊಂಡು ಯಾರಿಗೂ ಮುಖ ತೋರಿಸದೆ ಜಿಲ್ಲಾಸ್ಪತ್ರೆಗೆ ಹೊರಟರು. ಇಷ್ಟೇ ಅಲ್ಲ, ಜಿಲ್ಲಾಸ್ಪತ್ರೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಏನೇ ಇರಲಿ, ಇಷ್ಟು ದಿನ ಮಠದಲ್ಲಿ ತಲೆ ಎತ್ತಿಕೊಂಡು ಓಡಾಡ್ತಿದ್ದವರು ಈಗ ತಲೆ ತಗ್ಗಿಸಿ ಜೈಲು ಸೇರಿದ್ದಾರೆ. 14 ದಿನ ಕಂಬಿ ಹಿಂದೆ ಇರಬೇಕಾದ ಸ್ಥಿತಿ ಎದುರಾಗಿದ್ದು, ಶ್ರೀಗಳ ಪರ ವಕೀಲರು ಮತ್ತೆ ಜಾಮೀನು ಅರ್ಜಿ ಕೋರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಟಿವಿ9.